ಪ್ರಿಯ ಅಭಿಮಾನಿಗಳೇ, ಕುಂದಾನಗರಿಗೆ ನಿಮಗೆ ಸ್ವಾಗತ. ಇವತ್ತ ಮಂಡೇ, ಸೋಮವಾರ ಎಲ್ಲರೂ ಅವರ ಡ್ಯೂಟಿಗೆ ಹೋಗಕ್ಕೆ ಬೆಳಿಗ್ಗೆಯಿಂದ ತಯಾರಿ ಆಗೋದು, ಡಬ್ಬ ಕಟ್ಟೋದು ಎಲ್ಲ ಶುರು. ಸಾಯಂಕಾಲದವರೆಗೂ ನಮ್ಮ ಲಾಗಲ್ಲಿ ಏನೇನು ಆಗ್ತದೆ ನೋಡೋಣ. ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಬನ್ನಿ ಹೋಗೋಣ. ಈಗ ಬಂತ ಮಳೆ ಬಂತ, ಬಂದು ಹೋಗ್ಲಿ. ಇವತ್ತು ಮಳೆ ಬಾಗಿಲ ತೆಗೆದ್ರು ಹೊರಗಡೆ ಮಳೆ ಚಾಲು ಆಗದ ಜೋರ. ಚಿನ್ನೊಂದು ಟೈಮ್ ಆಗದ ಜಿಮ್ಮಿಗೆ ಹೋಗಕ್ಕೆ. ಅಲ್ಲಿ ಏನು ಮಾಡ್ಕೊತ ನಿಂತಾರೆ ನೋಡಿ. ಕೆಲವು ಶುಭೋದಯ ಹೇಳಿ. ಚಿನ್ನು ಶುಭೋದಯ ಹೇಳಿ ಎಲ್ಲರೂ. ಶುಭೋದಯ. ರೆಡಿ ಆಗುತ್ತೆ. ಸಮಯ ಬೆಳಿಗ್ಗೆ 6:10. ಓಕೆ, ರೆಡಿ ಆಗ್ರಲ್ಲ. ಶಾಂಭವಿ ನೀವು ಹೋಗಿ ಬರ್ತೀರಾ ಜಿಮ್ಮಿಗೆ? ಸಮೂಹ 7:30ಗೆ ಸಮೂಹ ಹೋಗ್ಯದಾಳ. ಆರಾಮಾಗಿ ಮಾಡ್ಕೊಂಬರ್ರಿ. ನೀವು ಬಂದ್ಮೇಲೆ ಸ್ನಾನ ಮಾಡ್ಕೊರಂತ ಬೇಕಾದ್ರೆ ಸಮೂಹ ಬಿಟ್ಟು ಬಂದ. ಅಪ್ಪನು ಮೇಲೆ ರೆಡಿ ಆಗ್ತಾ ಇದ್ದಾನ. ಅವ್ಗೆ ರಾತ್ರಿ ನೆನೆಸಿಡೋದು ಖಜೂರ ಹಾಲೊಳಗೆ ಮತ್ತು ತಿನ್ನಕ್ಕೆ ಹೇಳ್ಯಾರ. ಇಷ್ಟ ಆಗಲ್ಲ, ಆದರೂ ಅವ್ನು ತಿಂತಾ ಇದ್ದಾನ. ನಿನ್ನೆ ಬಂದ ಅಪ್ಪು ಅನ್ನತ್ತಿದ್ದೆ. ಬಾಟಲ್ ಕೊಡ್ತೇರಿ, ತುಂಬಿಕೊಡ್ತೇನೆ. ಬಾಟಲ್ ಬಾ ತಿನ್ ಬಾ. ವಾಚ್ ಮಸ್ತ್ ಕಾಣಿಸ್ತದೆ. ಅದು ಕೈಯಾಗ ಬ್ಲ್ಯಾಕ್ ಥರ ಹಿಂಗೆ, ಅದ್ಮೇಲೆ ಹಿಂಗೆ ಒಂಥರ ಸಮುದ್ರ ಡಬ್ಬ ಕಟ್ಟು ಕಳಿಸ್ತೇನೆ ನೋಡಿ. ಬೆಳಿಗ್ಗೆ ಎದ್ದು ಕೊಡಲಿ ಹಾಲು ಕಾಸೋದು ಇಟ್ಲಿ. ಮತ್ತು ಇವತ್ತು ಮನೆಯೊಳಗೆ ಅಲಸಂದಿ ಕಾಳು. ಈ ಕೆಂಪು ಅಲಸಂದಿ ಭಾಳ ಚಲೋ ಆಗ್ತದೆ ಪಲ್ಯ. ಬಿಳಿ ಅಲಸಂದಿ ತರಬೇಡಿ, ಅದು ಟೇಸ್ಟ್ ಇರಲ್ಲ ಅಷ್ಟು. ಮತ್ತು ಅದು ಪಲ್ಯನೂ ಚೆನ್ನಾಗಾಗಲ್ಲ. ಇದು ಕೆಂಪು ಅಲಸಂದಿಗೆ ಭಾಳ ಟೇಸ್ಟ್ ಆಗ್ತದೆ. ಅದಕ್ಕೆ ನಾವು ಮನೆಯೊಳಗೆ ಕೆಂಪು ಅಲಸಂದಿನೇ ಯೂಸ್ ಮಾಡ್ತೀವಿ. ಮತ್ತು ಇವತ್ತು ತರಕಾರಿ ಏನು ಇಲ್ಲ, ಗೊತ್ತದೆ ನಿಮಗೆ. ಮಂಡೇ ಜಾಸ್ತಿ ತರಕಾರಿ ಇರೋದಿಲ್ಲ. ಓವರ್ ಸಂಡೇನ ತಂದಿರ್ತಾರೆ. ಖರೆ ಸಂಡೇ ನಮ್ಗೆ ಟೈಮ್ ಇರಲ್ಲ. ಸಂಡೇ ನಮ್ಗೆ ಭಾಳ ಕೆಲಸ ಇರ್ತಾವೆ. ಮನೆಗೆ ಬರೋದು, ಗೆಸ್ಟ್ ಬರೋದು, ಅವ್ರು ಬರೋದು, ಇವ್ರು ಬರೋದು. ಈಗಂತೂ ಫುಲ್ ನಾವು ಬ್ಯುಸಿ ಇರ್ತೀವಲ್ಲ ಅಂತಲೇ ಪಾಪ ಎಲ್ಲರೂ ಸಂಡೇನೇ ಬಂದಿರ್ತಾರೆ ಭೇಟಿ ಆಗಕ್ಕೆ. ನಮಗೆ ನಿನ್ನೆ ಅಂತೂ ಫುಲ್ ಜನ ಬಂದು ಎಲ್ಲರೂ ಬಂದು ಹೋದ್ರೆ. ಮತ್ತೀಗ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಿ ಸ್ವಚ್ಛ ತೊಳೆದು ಪಟ್ನ ಬಾಯ್ಲ್ ಮಾಡೋಕ್ಕಿಟ್ಟೆ ಅಂತಂದ್ರೆ ನಾನು ಒಂದು 5 ಸೀಟಿ ಮಾಡ್ತೀನಿ ಇದಕ್ಕೆ. ಆರಾಮಾಗಿ ತಿಂತೇವೆ. ಮತ್ತು ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಯಾರ್ಯಾರಿಗೆ ಅಲಸಂದಿ ಕಾಳು ಇಷ್ಟ ಅಂತ ಹೇಳಿ. ನನಗೆ ಭಾಳ ಜನ ಇಷ್ಟ ಆಗ್ತದೆ. ಓಕೆ ಬಾಯ್. ಹಾಂ 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 ಓಕೆ ಅದು ಗಾಡಿಗೆ ಹಾಕಿದ್ದೀರಲ್ಲ. ಓಕೆ ಆಯಿತು. ನೀವು ಮಾಡ್ಕೊಂಬರ್ರಿ ಹುಷಾರಾಗಿ. ಓಕೆ ಬಾಯ್. ಸ್ವಲ್ಪ ಕಮ್ಮಿ ಆಗೈತಲ್ಲ ಮಳೆ. ಗಾಡಿ ಚಾವಿ ಅಲ್ಲೇ ಇಟ್ಟಾರ ಒಳಗೆ. ಎಲ್ಲ ರೆಡಿ ಮಾಡಿ ತೆಗೆದು ಇಟ್ಟಾರಂತ. ಮತ್ತು ಟೈಮ್ ಹಾಕೋದಂತ ಹಾಗೈತಿ ಹೋಗಿದ್ದೆ. ಮತ್ತು ಕುಕ್ಕರ್ ಮುಚ್ಚಳ ಹಾಕಿ ಹೋಗ್ಬಿಡ್ತೀನಿ. ಬಾಯ್ಲ್ ಆಗ್ತದೆ. ಮತ್ತು ಮಗು ಲೇಟ್ ಆಗ್ತದಲ್ಲ. ಮನೆ ಹುಡುಕ್ತಾ ಇದ್ದಾನೆ ಮಾಡ್ಕೊಂಡು. ಮತ್ತು ಟೈಮ್ ಆಗ್ತದೆ. ಮೊದಲೇ ಟೈಮ್ ಐತಿ 6:30 ಆಯ್ತು ನೋಡಿ. ಈಗ ಮಳೆ ಚಾಲು ಆಯ್ತು ನೋಡಿ. ಮತ್ತೆ ಇಲ್ಲ ರೇನ್ಕೋಟ್ ಪ್ಯಾಂಟ್ ಮಳೆ ಚಾಲು ಆಯ್ತಲ್ಲ. ಮಳೆ ಚಾಲು ಆಯ್ತು. ಸಾವಕಾಶ ಹೊಡಿ. ಓಕೆ ಬಾಯ್. ವಾಕಿಂಗ್ ಮಾಡೋರು ಮಳೆ ಇದ್ರೂ ಛತ್ರಿ ತೊಗೊಂಡು ವಾಕಿಂಗ್ ಮಾಡ್ತಾರೆ ನೋಡಿ. ಈ ರೀತಿ ಇರ್ತದೆ.
ಭಾಳ ಸ್ಪೆಷಲ್ ಇರ್ತದೆ ವಾಕಿಂಗ್ ಮಾಡೋವ್ರಿಗೂ ಸಹಿತ. ಅವರಿಗೂ ಮನೆ ಒಳಗೆ ವಾಕಿಂಗ್ ಮಾಡದೆ ಇರೋಕ್ಕಾಗಲ್ಲ, ಅದು ರೂಢಿ ಆಗಿಬಿಟ್ಟಿರ್ತದೆ. ಟೈಮ್ 6:30 ಆಗಿಬಿಟ್ಟು ಗುಬ್ಬಿ ಹೆಂಗೆ ಕೂತಾಳ ಇಲ್ಲಿ. ಸೂರ್ಯಕಾಂತ್ ಮಗನೂ ಬಿಟ್ಟು ಹೋದ ಮನೆ ಬಂದು ಇಲ್ಲಿ. ಅವಳಿಗೆ ಸೂರ್ಯಕಾಂತ್ ಎಲ್ಲರಿಗೂ ಅವ್ರವ್ರದ್ದು ಹೆಂಗಿರ್ತದೆ ನೋಡಿ. ಮಗ ಗಾಡಿ ಕೊಡಿಸಿದಾಳೆ ಮೊನ್ನೆನ, ಮಗ ಪತ್ತಂದು ಬಿಟ್ಟು ಹೋದ. ಹೀಗೆ ಎಲ್ಲರ ಜೀವನ ಒಳಗೆ ಒಂದೊಂದು ಇರ್ತದೆ. ಬರ್ತಾ ಇದ್ದಾಳೆ ನೋಡಿ, ಅವಸರ ಮಾಡ್ಕೊಂಡು ಮೇಡಮ್ ಏನಂತಾರೆ ಇನ್ನೂ ಟೈಮ್ ಆಗೈತೆ ಅಂತ ಹೇಳಿ. ಬಂದ ನೋಡಿ, ಬಾ ಗುಡ್ ಮಾರ್ನಿಂಗ್, ನಮಸ್ತೆ. ಮತ್ತೆ ಮಗ ಬಿಟ್ಟು ಹೋದ ಗಾಡಿ ಮೇಲೆ. ಹಾಂ ಗೊತ್ತಾಗಲಿಲ್ಲ, ಮುಖ ಆ ಕಡೆ ಇತ್ತಲ್ಲ. ಆಯ್ತು. ಚಿನ್ನು ಬರ್ರಿ. ನಿಂದು ಊಟಕ್ಕಿಂತ ಮುಂಚೆ ಟ್ಯಾಬ್ಲೆಟ್ ಐತಿ ಶಾಂಭವಿ, ತಗೋಬೇಕಿಲ್ಲ? ಮತ್ತು ಅದು ಎಲ್ಲೈತಿ ಡಬ್ಬ ಕೊಡಲಿ? ನೋಡಕ್ಕೆ ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಮಸ್ತ್ ಅನಿಸ್ತದೆ. ಪಾಪ ಸೂರ್ಯಕ ಚಪಾತಿ ಮಾಡೋದು ಬಿಟ್ಟು ಮತ್ತು ಅಲ್ಲಿ ಡಬ್ಬ ತೊಳ್ಕೊಂಬರಕ್ಕೆ ಹೋದ ನೋಡಿ. ಹಿಂಗಾಗ್ತದೆ. ಚಿನ್ನು ಡ್ಯೂಟಿ ಹಚ್ಬಿಟ್ಟೇವೆ ನಾವು. ಎಲ್ಲ ಕಡೆ ಲೈಟ್ಗಳು ಬಂದ್ ಮಾಡೋದ, ಇದನ್ನು ಕಲ್ತು ಬಿಟ್ಟಾರ ಅವ್ರ. ಲೈಟ್ಗಳು ಬಂದ್ ಮಾಡ್ಬೇಕು, ತಿರುಗಾಡೋದು. ಇಲ್ಲಾಂದ್ರೆ ಹಂಗೆ ಚಾಲೂ ಬಿಟ್ಟಿರ್ತೇವೆ ನಾವು. ನೀ ಟ್ಯಾಬ್ಲೆಟ್ ಅದು ಎಲ್ಲ ತೊಗೊಂಡು ಮತ್ತೆ ತಿಂಡಿ ಆದಮೇಲೆ ರೀ ಬರುವ ತರಕಾರಿ ಎಷ್ಟು ತೊಗೊಂಡ ಬಂದ್ಬಿಡ್ರಿ. ಚಿನ್ನ ತರಕಾರಿ ತೊಗೊಂಬರ್ರಿ ಅಂತ ಇದ್ದೀನಿ, ಅದ್ರ ಮತ್ತೆ ಆಗಲ್ಲ. ಇತ್ತು ಬಾಯ್ ಶಾಂಭವಿ ರೀ, ಸೌತೆಕಾಯಿ ಆಮೇಲೆ ಎಲ್ಲ ಪಲ್ಯಗಳು ತೊಗೊಂಬರ್ರಿ. ಓಕೆ ಬಾಯ್. ಪಲ್ಯ ಚಲೋ ನೋಡ್ಕೊಂಡು ತೊಗೊಂಬರ್ರಿ ಮಳೆಗಾಲ ಒಳಗೆ. ಹಾಂ 10 ಗಂಟೆ ಆಗಲಿಕ್ಕೆ ಬಂತು. ಒಂದು 10 ನಿಮಿಷ ಕಮ್ಮಿ ಐತೆ ನೋಡ್ರಿ 8ಕ್ಕೆ ಅಷ್ಟು. ಸೂರ್ಯಕಾಂತ್ ಇವತ್ತು ಬೇಗ ಹೋಗ್ತಾ ಅಂತ, ಆಕೆದು ಸ್ವಲ್ಪ ಕೆಲಸ ಐತೆ 9:00 ಬಿಟ್ಟ ಅಂತ. ಬಂದು ಸಾಯಂಕಾಲ ಮಾಡ್ತಾ ಅಂತ ಮಾಡಲಿ, ಪರವಾಗಿಲ್ಲ, ನಡೀತದೆ. ಇನ್ನೂ ಟೈಮ್ ಆಯಿತು, 8:30 ಆಯಿತು. ಬಂದರು, ನಾ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೀನಿ. ನನಗೆ ಟೈಮೇ ಇಲ್ಲ, ಭಾಳ ವಿಡಿಯೋಗಳು ಪೆಂಡಿಂಗ್ ಅದಾವೆ. ಎಲ್ಲ ಮಾಡ್ಕೊಂಡು ಬಂದಿದ್ದು ವಿಡಿಯೋಗಳು. ಮತ್ತು ಏನು ಕೆಲಸ ನಡೆದದ ನೋಡಿ. ಇಲ್ಲೆಲ್ಲ ಗಟಾರ ಸ್ವಚ್ಛ ಮಾಡೋಕೆ ಇವ್ರಿಗೆ ಹೇಳ್ಯಾರ, ನಮ್ಮ ವಾಚ್ಮ್ಯಾನ್ ಅವರಿಗೆ. ಅವರೆಲ್ಲ ಸ್ವಚ್ಛ ಮಾಡಿ ಕೂತಾರೆ ರೀ. ಗಟಾರ್ದು ಏನು ಕ್ಲೀನ್ ಮಾಡಕ್ಕೆ ಹೇಳಿದ್ದೀರಾ? ಎಲ್ಲ ಪಲ್ಯಗಳು ತಂದಿದ್ದಾರೆ ನೋಡಿ, ಇಷ್ಟೊಂದು ಎಲ್ಲ ತಂದಿಟ್ರೆ ನೋಡಿ. ತರಕಾರಿಗಳು ನೋಡಿದ್ರೆ ಅದೇ ಹೇಳಿದ್ದೆ ಅವರಿಗೆ, ತರಕಾರಿ ಬೇಕ್ರಿ ಮುಗ್ದಿದ್ದಾವನ ಅಂತಲೇ. ಪಾಪ ಎಷ್ಟೊಂದು ತರಕಾರಿ ತೊಗೊಂಬಂದಿದ್ದಾರೆ, ಇನ್ನೂ ತೊಗೊಂಬರ್ತಾ ಇದ್ದಾರೆ. ಮೂಲಂಗಿ ಸೊಪ್ಪು ಅದು ಇದು ಏನೇನು ಕಾಣಿಸ್ತಾ ಇದೆ. ಈಗ ಮಾಡ್ತಾರೆ ನೋಡಿ. ಇಲ್ಲಾಂದ್ರೆ ಮತ್ತು ಸಾಯಂಕಾಲ ಅಂದ್ರೆ ಆಗಲ್ಲ. ಸೂರ್ಯಕಾಂತ್ ಮಧ್ಯಾಹ್ನ ಬರೋಕೆದಾಳ, ಎಲ್ಲ ಕ್ಲೀನ್ ಮಾಡಿಟ್ಟು ಹೋಗ್ತಾಳೆ ನೋಡಿ. ಚೀಲ ತುಂಬ ಇಲ್ಲಿ ಒಂದಿಷ್ಟು ತರಕಾರಿ ತುಂಬಿ ತಂದಿಟ್ಟಾರೆ. ಮತ್ತು ಕೈಯಾಗ ಮತ್ತೊಂದು ಚೀಲ ಆಯ್ತು ನೋಡಿ. ನೋಡಿ ತರಕಾರಿ ತೊಗೊಂಡು ಬಾ ಅಂದರೆ ಸಾಕು, ಅವರಿಗೆ ಮನಸ್ಸು ತುಂಬ ತಂದಿಟ್ಬಿಡ್ತಾರೆ ನೋಡಿ. ಅಲ್ಲಿಟ್ಟು ನೋಡಿ ಚೀಲ. ಚಿನ್ನು ರೆಡಿ ಆಗಿಬಿಟ್ರೆ ನೋಡಿ. ಎಲ್ಲ ತರಕಾರಿಗಳು ಎಲ್ಲ ಇಲ್ಲೇ ಅದಾವ, ತೆಗೆದಿಡ್ಬೇಕು. ಇವೆಲ್ಲ ಪಾಠ ಮುಗಿಸಿದ್ದಾರೆ ನೋಡಿ. 11 ಗಂಟೆ ಆಗೇ ಬಿಟ್ಟು ನೋಡಿ. ಚಿನ್ನು ಈಗ ಆಫೀಸ್ಗೆ ಹೋಗಿದ್ದಾರೆ. ನಾನು ಈಗ ಜಿಮ್ ಸಲುವಾಗಿ ರೆಡಿ ಆಗಬೇಕು. ಆವಾಗಿಂದ ಎಡಿಟಿಂಗ್ ಮಾಡ್ಕೊತ ಕೂತಿದ್ದೆ. ಪಟ್ ಅಂತ ಸ್ನಾನ ಮಾಡಿ ಬೇಗ ರೆಡಿಯಾಗಿ ನಾನು ಹೊರಡ್ತೀನಿ. ಮತ್ತು ಸೂರ್ಯಕಾಂತ್ ಬೇಗ 9:30ಗೆ ಇವತ್ತು ಹೋಗಿದ್ದಾಳೆ. ಮತ್ತು ನಾನು ನನ್ನ ಜೊತೆ ಬರ್ತಾಳೆ. ಇವತ್ತು ನಾನು ಹೋಗಬೇಕು, ಮಳೆನೂ ಬರ್ತಾಯಿದೆ. ಛತ್ರಿ ತೊಗೊಂಡು ಪಟಾಫಟ್ ಬಿಡಬೇಕು. ಮತ್ತೆ ಸಿಗ್ತೀನಿ ರೆಡಿಯಾಗಿ ನಿಮಗೆ ನೋಡಿ. 11:30 ನಾನು ರೆಡಿಯಾಗಿದ್ದೀನಿ. ಈಗ ನಡೀರಿ ಜಿಮ್ಗೆ ಹೋಗೋಣ. ಏನೇನು ಮಾಡ್ತೀನಿ ಅಲ್ಲಿ ನೋಡೋಣ. ಫುಲ್ ಎಷ್ಟಾಗ್ತದೆ ಅಷ್ಟೇ ಎಂಜಾಯ್ ಮಾಡ್ತೀನಿ. ನಿನ್ನೆ ರಜೆ ಇತ್ತು, ಸಂಡೇ. ಇವತ್ತು ಮಂಡೇ, ಮತ್ತು ನನ್ನ ಡ್ಯೂಟಿ ಸ್ಟಾರ್ಟ್ ಆಯಿತು. ಅಷ್ಟು ನಡ್ಕೊತ ಬಂದೆ. ಈಗ ನಮ್ಮ ಜಿಮ್ಮದು ಬಂತು ಕರೆಕ್ಟ್ ಟೈಮ್ದಾಗ. ಮ್ಯಾಮ್ನು ಇನ್ನೂ ಬಂದಿಲ್ಲ, ಎಲ್ಲ ಆಗ್ಲಿಕ್ಕೆ ಬಂತು. ನಾನು ಸ್ಟಾರ್ಟ್ ಮಾಡ್ತೀನಿ ಈಗ. ಮಜಾ ಭಾಳ ಎಂಜಾಯ್ ಮಾಡ್ತಾಯಿದ್ದೀನಿ ನಾನು. ನನಗೆ ನನ್ನ ಬಾಡಿ ಭಾಳ ಫಿಟ್ ಅನ್ನಿಸ್ತಾ ಇದೆ. ಎಂಜಾಯ್ ಮಾಡೋಣ. ಗಾಡಿಗೆ ಕುಂತಾರೆ ನೋಡಿ, ಮಳೆಗಳು ಬಂದಿರ್ತಾರೆ ನೋಡಿ. ಹೀರೋ ರೀ ನೀರು ಬರ್ರಿ ಮುಂದೆ. 2:15 ಈಗ ಸ್ನಾನ ಆಯಿತು, ಊಟ ಮಾಡೋಣಂತ. ಚಿನ್ನೂ ಊಟ ಶುರು ಮಾಡಿದ್ದಾರೆ. ಇಲ್ಲಿ ಕೂತಿದ್ದಾರೆ ಊಟ ಮಾಡ್ಕೋದು, ಶೇಂಗಾ ತಿನ್ಕೋತ.
ಅವ್ರವ್ರ ಕೆಲಸ ಮಾಡ್ತಾ ಇರ್ತಾರೆ ಅವ್ರೆ. ಇಲ್ಲಿ ನೋಡಿ ಊಟ ಮಾಡ್ತಾ ಇದ್ದಾರೆ ನೋಡಿ, ಎಷ್ಟು ಚಂದ ಅನ್ನಿಸ್ತಾ ಇದೆ ನೋಡ್ರಿ ಇದು ನೋಡಕ್ಕೆ. 3:30 ಟೈಮ್ ನೋಡಿದ್ರೇನಿಲ್ಲ. ಈಗ ಸುರೇಖನೂ ಬರ್ತಾಳೆ, ಪಲ್ಯಗಳು ಎಲ್ಲ ಕ್ಲೀನ್ ಮಾಡಾಕಿದಾಳ, ಆಕೆ ಬರ್ತೇನೆ ಅಂತ ಹೇಳಿ. ಚಿನ್ನು ಹೊಂಟು ನೋಡಿ, ಈಗ ಮಳೆ ಒಂದು ಬರ್ತಾ ಇದೆ, ಸಣ್ಣಂಗೆ ಮಳೆ ಚಾಲು ಆಗೈತಲ್ಲ. ಎಷ್ಟು ಬೇಗ ಟೈಮ್ 3:30 ಆಯ್ತು ನೋಡಿ. ವಿಡಿಯೋ ಯಾವಾಗ ನಾ ಎಡಿಟಿಂಗ್ ಮಾಡಲಿ ಎಲ್ಲ ಮಾಡೋ ಮಟ ಅಂದ್ರೆ ಟೈಮ್ ಆಗ್ತದೆ. ಈಗ ಮತ್ತು ಸುರೇಖ ಪಲ್ಯಗಳು ಕ್ಲೀನ್ ಮಾಡಕ್ಕೆ ಬರ್ತಾಳು. ಆಕಿನ ಜೊತೆ ಒಂದು ಮನುಷ್ಯನ ಬೆನ್ನತ್ತದ, ಅದಾಯಿತು ಇದಾಯಿತು ಎಂತ ಎಲ್ಲ ಪ್ರಶ್ನೆಗಳು 108 ಪ್ರಶ್ನೆಗಳು ಕೇಳ್ಕೊತ ಕೂತಾಳೆ. ಬಾಬುನು ಬಂದಾನೀಗ ಅಲ್ಲಿ. ಬಾಬು ಅವನವನ ಕೆಲಸ ಗಾರ್ಡನ್ದಾಗ ನಡೆಸಿದಾನ. ಏನು ಮಾಡ್ತೀರಾ, ಹಿಂಗೆ ಅದ ನೋಡಿ. ಬ್ಯೂಸಿ ಜೀವನ ಒಳಗೆ ಬ್ಯೂಸಿ ಇರ್ತದಲ್ಲ, ಎದಕ್ಕೂ ಟೈಮೇ ಇರಲ್ಲ. ಅವಸರ ಎಲ್ಲ ಅವಸರನೇ. ಮತ್ತು ಇವಾಗ ವಿಡಿಯೋ ಸ್ವಲ್ಪ ಎಡಿಟಿಂಗ್ ಮಾಡ್ಕೊಂಡು ಮತ್ತು ಸ್ವಲ್ಪ ಸಮ್ಮು ಬಂದಮೇಲೆ ಮತ್ತು ಫೋನ್ ಕೊಡ್ಬೇಕು ಅವಳಿಗೆ. ಅವಳು ಬೇಗ ಬರ್ಬೋದು, ಸ್ಕೂಟಿ ತೊಗೊಂಬರ್ತಾಳು. ಏನು ನೋಡಬೇಕು, ಇನ್ನು ಚಿನ್ನು ಜೊತೆ ಬರ್ತಾಳೆ ನೋಡ್ಬೇಕು ನೋಡಿ. ಈಗ ವಿಡಿಯೋ ಎಡಿಟಿಂಗ್ ಮಾಡಕ್ಕೆ ಕೂತಿದ್ದೀನಿ. ಬಾಬು ನೀರು ಕೊಡ್ರಿ ಮೇಡಮ್ ರೀ, ಊಟ ಮಾಡ್ತೇನಂತ ನೋಡಿದ್ರೆ ಹಿಂಗದ ನೋಡಿ. ಏನು ಮಾಡ್ತೀರಾ, ಕೆಲಸ ಒಳಗೆ ಹಿಂಗಾಗಿರ್ತಾವೆ ನೋಡಿ. ಒಂದು ಮುಗಿದು ಇದು ಮಾಡೋ ಮಟ್ಟ ಮತ್ತೊಂದು ಕೆಲಸ. ಬಾಬು ಎಲ್ಲೋದೆ, ತಗೋಪ. ಮಳೆ ಒಳಗೆ ಬಂದು ಯಾಕೆ ಇಷ್ಟು ಲೇಟ್ ಊಟ ಮಾಡಕ್ಕೆ? ಚಪಾತಿ ಕೊಡ್ಲಿ? ಹಾಂ ಬಾಬಾ ಚಪಾತಿ ಕೊಡು ಬಾಬು, ತಿಂತಾನ ಇಷ್ಟಪಟ್ಟೆ. ಇತ್ತು ಮಳೆ ಒಳಗೆ ಮಳೆ ಚಾಲು ತಿನ್ನು. ಎಲ್ಲ ಹೂವು ಅದು ಇಲ್ಲಿ ತುಂಬೈತೆ ನೋಡಿ ಈಗ. ಹಾಂ ಅದ ಈಗ ಭಾಳ ಹೂ ಕಾಣಿಸತಾವ ನೋಡಿ. ಈಗಾದ್ರೂ ಬಾಬು ನೀರು ಕೊಟ್ಟ ಎಲ್ಲ ಇದು ನೋಡ್ಕೊಂಡು ಕೂತಿದ್ದೆ. ಸುರೇಖ ಬಂದ ಬಿಟ್ಟೆ ನೋಡಿ. ಬೇಗ ಬರ್ತೀನಿ ಅಂದಿದ್ಲು, ಬೇಗ ಬಂದ್ಲ. ಚಲೋ ಆದ್ ಬಿಡು. 4 ಆಯ್ತು ನೋಡಿ ಟೈಮ್. ಚಾಯ್ಕೆ ಮಾಡೋದೇನು ಕೇಳೋಣ. ಸುರೇಖ ನಂಗೂ ನಿಧಿ ಬರ್ತಾ ಇದೆ ಈಗ. ಮತ್ತು ಬಾಬು ಏನು ಕೆಲಸ ನಡೆಸ ನೋಡಿ ಇಲ್ಲಿ. ಬಾಬು ಸುರೇಖ ಇಲ್ಲಿ ಕೂತಾಳ ನೋಡಿ, ನೋಡ್ಕೊತ ಕೂತಾಳ ನೋಡಿ. ಏನು ಮಾಡ್ತೀರಾ, ಏನೈತೆ ನೋಡಿ ಈಗಿನ ಕೆಲಸ. ಪಲ್ಯಗಳು ಎಲ್ಲ ತುಂಬ ಪಲ್ಯಗಳು ಇಟ್ಕೊಂಡು ಹಿಂಗೆ ಕೂತಾಳ ನೋಡಿ ಇಲ್ಲಿ. ಎಲ್ಲ ಸಾಹೇಬ್ರ ಕೆಲಸ. ಪಲ್ಯಗಳು ತಂದರು ಒಮ್ಮೆ ಎಲ್ಲ ಕೂತ್ಕೊಂಡು ಮಾರ್ಕೆಟ್ ಮಾಡೋ ಹಂಗೆ ಪಲ್ಯ ತರ್ತಾರೆ, ಇಲ್ಲಾಂದ್ರೆ ಪಲ್ಯನೇ ಇರೋದಿಲ್ಲ ಫ್ರಿಜ್ ಇವಾಗ. ಚಾನು ಕುಡಿವಲ್ಲ ನಾವು, ಚಾ ಮಾಡ್ಕೊಂಡು ಕುಡಿತೀವಿ. ಈಗ ಸುರೇಖಾನು ಬಂದ, ಅದು ಕಟ್ಕೋತ ಅಲ್ಲಿಗೆ ತಂಪು ಐತೆ ನೋಡಿ. ಎಷ್ಟು 5:30 ಆಯಿತು. ಪಾಪ ಸುರೇಖ ಇನ್ನೂ ಪಲ್ಯ ಕ್ಲೀನ್ ಮಾಡ್ಕೋತ ಕೂತಾಳ ನೋಡ್ರಿ. ಅವಾಗಿಂದ ಶಾಂಭವಿನೂ ಬಂದ್ಲೀಗ. ಬಂದೆ ತೋರ್ಸ್ಕೊಂಬಂದಿ. ಮತ್ತು ಮಳೆ ಏನು ಸ್ವಲ್ಪ ಚಾಲೂನೇ ಐತಿ ಇವತ್ತು, ಆದರೂ ಈಗ ಕಮ್ಮಿ ಆಗೈತಿ. ಆತು ರೆಡಿ ರೇಟಾಗಿ ಅವು ಶೂಸ್ ಅವು ಸ್ವಲ್ಪ ಇದ್ರಿಗಿಂತ ನಡಿ ಒಳಗಡೆ ನೋಡು. ನಾವು ಸ್ವಲ್ಪ ಸ್ವಚ್ಛ ಅದಾವ, ಇವತ್ತು ಒಳಗೆ ಕೊಡೋಗ್ಬಿಟ್ಟೆ. ಆ ಬಾಬು ಹೋದ್ಲ ಹಂಗ, ನಾನು ನೋಡ್ಲಿಲ್ಲ. ಬಾಬು ಹಂಗ ಹೋಗ್ಯಾನ. ಆಯ್ತು ಅಂದ್ರು ಮಳೆ ಮತ್ತೆ ಬಂತ. ನೀ ಬಂದ್ಲ ಅವಾಗೂ ಹಂಗಾಗಿತ್ಲ, ಹಂಗ ಸೇಮ್ ಆದ್ ನೋಡಿ. ನೋಡಿ ಇವರು ಮಳೆನೂ ಜೋರ ಅದ, ಫುಲ್ ಮಳೆ ಒಳಗೆ ಪಾಪ ಅಪ್ಪನು ಬಂದಾನ. ಅಪ್ಪು ಛತ್ರಿ ತಗೊಂಬ, ಹಿಂಗ್ಯಾಗ ತೋರ್ಸ್ಕೊಂಡ್ ಬರತಿ. ಹಾಂ ಇಲ್ಲಿ ಎಲ್ಲಿಂದ ಮಲ್ಕೋತೇವೆ ಗೊತ್ತೈತ್ಲ, ಗಾಡಿ ವಾಸ್ ಬಂತ್ಲ. ಟೈಮ್ ಆಯ್ತು ನೋಡಿ. ಚಲೋ ಆಯ್ತು ನೋಡಿ ಅನ್ನ ತೆಗೆದು ಬಂದ್ಮೇಲೆ. ನೋಡ್ಕೊಂಬಂದ್ರಲ್ಲ ವಿಡಿಯೋ. ಈ ಗಡಿಬಿಡಿ ಸಂಗೀತಾಳ ಪ್ರಪಂಚ ನಿಮ್ಗೆ ಇಷ್ಟ ಆಯ್ತಲ್ಲ,
ಇಷ್ಟ ಆಗಿತ್ತಂದ್ರೆ ನೀವೇನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತು ಏನು ನಮಗೆ ಬದಲಾವಣೆ ಆಗಬೇಕಾದ ಎಲ್ಲ ನಿಮಗೆ ಕಮೆಂಟ್ ಮುಖಾಂತರ ನಮಗೆ ಹೇಳಬೇಕು. ಮತ್ತು ನಿಮಗೆ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳಷ್ಟು ಧನ್ಯವಾದ ನೋಡಿ.